ಜಾದೂಗಾರ್ ಮತ್ತು ಇಲಿಯ ಕಥೆ. ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಜಾದೂಗಾರ್ ವಾಸಿಸುತ್ತಿದ್ದನು. ಅವನ ಹೆಸರು ವಿಕ್ರಮ್. ಅವನು ತನ್ನ ಜೀವನವನ್ನು ಜಾದೂ ಮತ್ತು ಮಾಯಾಜಾಲಗಳಲ್ಲಿ ಕಳೆಯುತ್ತಿದ್ದನು. ಅವನ ಮನೆಯಲ್ಲಿ ಒಂದು ಪುಟ್ಟ ಇಲಿ ಇತ್ತು. ಆ ಇಲಿಯ ಹೆಸರು ಮಿಂಚು. ಮಿಂಚು ಬಹಳ ಚುರುಕು ಮತ್ತು ಬುದ್ಧಿವಂತವಾಗಿತ್ತು. ಅದು ರಾತ್ರಿ ರಾತ್ರಿ ವಿಕ್ರಮ್ನ ಜಾದೂ ಪುಸ್ತಕಗಳನ್ನು ಕಚ್ಚಿ ತಿಂದು ಅವುಗಳ ರಹಸ್ಯಗಳನ್ನು ತಿಳಿದುಕೊಳ್ಳುತ್ತಿತ್ತು. ಒಂದು ದಿನ ರಾಜನ ಆಸ್ಥಾನದಲ್ಲಿ ದೊಡ್ಡ ಜಾದೂ ಪ್ರದರ್ಶನ ನಡೆಯುವುದಾಗಿ ಘೋಷಣೆಯಾಯಿತು. ವಿಕ್ರಮ್ಗೆ ತುಂಬಾ ಸಂತೋಷವಾಯಿತು. ಅವನು ತನ್ನ ಉತ್ತಮ ಜಾದೂಗಳನ್ನು ತಯಾರಿಸಿಕೊಂಡನು. ಆದರೆ ಅವನ ಎಲ್ಲಾ ಜಾದೂ ಪುಸ್ತಕಗಳು ಇಲಿಯಿಂದ ಕಚ್ಚಲ್ಪಟ್ಟು ಹಾಳಾಗಿದ್ದವು. ಈ ಇಲಿ ನನ್ನನ್ನು ಹಾಳು ಮಾಡುತ್ತಿದೆ ಎಂದು ಕೋಪಗೊಂಡ ವಿಕ್ರಮ್ ಇಲಿಯನ್ನು ಹಿಡಿಯಲು ಯತ್ನಿಸಿದನು. ಮಿಂಚು ತನ್ನ ರಂಧ್ರದಿಂದ ಹೊರಗೆ ಬಂದು, ಸ್ವಾಮಿ, ನಾನು ನಿಮ್ಮ ಜಾದೂಗಳನ್ನು ಕಲಿತಿದ್ದೇನೆ. ನನಗೆ ಸಹಾಯ ಮಾಡಿ, ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿತು. ವಿಕ್ರಮ್ ಆಶ್ಚರ್ಯಗೊಂಡನು. ಇಲಿ ಮಾತನಾಡುತ್ತಿದೆಯಲ್ಲ, ಅದು ಜಾದೂ ಪುಸ್ತಕಗಳಿಂದ ಕಲಿತ ಶಕ್ತಿ ಎಂದು ತಿಳಿದುಕೊಂಡನು. ರಾಜನ ಆಸ್ಥಾನಕ್ಕೆ ಹೋದಾಗ ಇತರ ಜಾದೂಗಾರರು ತಮ್ಮ ಜಾದೂಗಳನ್ನು ಪ್ರದರ್ಶಿಸುತ್ತಿದ್ದರು. ಒಬ್ಬ ಜಾದೂಗಾರ ಹಕ್ಕಿಗಳನ್ನು ಸೃಷ್ಟಿಸಿದನು, ಮತ್ತೊಬ್ಬ ಜಾದೂಗಾರ ಬೆಂಕಿಯ ಉಂಗುರಗಳನ್ನು ತಿರುಗಿಸಿದನು. ವಿಕ್ರಮ್ನ ಸರದಿ ಬಂದಾಗ ಅವನು ತನ್ನ ಕೈಯಲ್ಲಿ ಏನೂ ಇರಲಿಲ್ಲ. ಆಗ ಮಿಂಚು ಅವನ ಜೇಬಿನಿಂದ ಹೊರಗೆ ಬಂದಿತು. ಸ್ವಾಮಿ, ನನ್ನನ್ನು ಬಿಡಿ ಎಂದು ಉಸುರಿತು. ವಿಕ್ರಮ್ ಇಲಿಯನ್ನು ನೆಲದ ಮೇಲೆ ಬಿಟ್ಟನು. ಮಿಂಚು ಜಾದೂ ಮಂತ್ರಗಳನ್ನು ಉಚ್ಚರಿಸಿತು. ತಕ್ಷಣವೇ ಆಸ್ಥಾನದಲ್ಲಿ ಒಂದು ದೊಡ್ಡ ಅರಣ್ಯ ಕಾಣಿಸಿಕೊಂಡಿತು. ಮರಗಳು ಬೆಳೆದವು, ಹೂವುಗಳು ಅರಳಿದವು, ಪಕ್ಷಿಗಳು ಹಾಡಿದವು. ಎಲ್ಲರೂ ಬೆರಗಾದರು. ಆಗ ಮಿಂಚು ಮತ್ತೊಂದು ಮಂತ್ರ ಹೇಳಿತು. ಅರಣ್ಯವು ಒಂದು ದೊಡ್ಡ ಅರಮನೆಯಾಗಿ ಬದಲಾಯಿತು. ರಾಜನು ತುಂಬಾ ಸಂತೋಷಗೊಂಡನು. ರಾಜನು ವಿಕ್ರಮ್ಗೆ ದೊಡ್ಡ ಬಹುಮಾನ ನೀಡಿದನು. ವಿಕ್ರಮ್ ತನ್ನ ಇಲಿ ಸ್ನೇಹಿತನಿಗೆ ಧನ್ಯವಾದಗಳನ್ನು ಹೇಳಿದನು. ಅಂದಿನಿಂದ ಇಬ್ಬರೂ ಒಟ್ಟಿಗೆ ಜೀವಿಸಲು ಆರಂಭಿಸಿದರು. ವಿಕ್ರಮ್ ಇಲಿಗೆ ತನ್ನ ಜಾದೂಗಳನ್ನು ಕಲಿಸುತ್ತಿದ್ದನು ಮತ್ತು ಇಲಿ ಅವನಿಗೆ ಬುದ್ಧಿವಂತಿಕೆಯ ಸಲಹೆಗಳನ್ನು ನೀಡುತ್ತಿತ್ತು. ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ, ಯಾರನ್ನೂ ಸಣ್ಣವೆಂದು ಅವಮಾನಿಸಬಾರದು. ಸಣ್ಣ ಜೀವಿಯು ದೊಡ್ಡ ಸಹಾಯ ಮಾಡಬಲ್ಲದು. ಸ್ನೇಹ ಮತ್ತು ವಿಶ್ವಾಸವು ಯಾವುದೇ ಜಾದೂಗಿಂತಲೂ ಬಲವಾಗಿರುತ್ತದೆ.